ಹಲೋ ನಮಸ್ತೆ ನನ್ನೆಲ್ಲ ಆಧ್ಯಾತ್ಮ ಬಂಧುಗಳಿಗೆ, ನನ್ನ ಆಗರ್ಭ ಶ್ರೀಮಂತ ದೇವರುಗಳಿಗೆ ನನ್ನ ನಮಸ್ಕಾರ. ನಾನು ನಿಮ್ಮ ಯಶು ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬೆಳಿಗ್ಗೆ ಮುಂಜಾವು ಅನ್ನೋದು ಇಡೀ ಸೃಷ್ಟಿ ಮಂಡಲಕ್ಕೆ ಒಂದು ಚೈತನ್ಯ ತುಂಬತಕ್ಕಂತಹ ಒಂದು ದಿವ್ಯಗಾಲ. ಎಷ್ಟೋ ಜನಕ್ಕೆ ಈ ಬೆಳಗ್ಗಿನ ಜಾವ ಅನ್ನೋದೇ ನೋಡಿರಲಿಕ್ಕಿಲ್ಲ. ಸೊ ಯಾಕಂದರೆ ಎದ್ದೇ ಇರೋದಿಲ್ಲ. ಸೊ ಬೆಳಿಗ್ಗೆ ಏಳು, ಟಿಫನ್ ಮಾಡು, ಮೇಲೆ ಉಸಿರು ಮಾಡಿಕೊಂಡು ಕೈಯಲ್ಲಿ ಚಪ್ಪಲಿ ಇಟ್ಕೊಂಡು ಓಡು ಆಫೀಸಿಗೆ ಅಥವಾ ಕಾಲೇಜಿಗೆ, ಸ್ಕೂಲಿಗೆ, ಯಾವುದಕ್ಕಾದರೂ ಕೂಡ. ಸೊ ಎಷ್ಟೋ ಜನಕ್ಕೆ ಈ ಬೆಳಗ್ಗಿನ ಜಾವದಲ್ಲಿ ಇರ್ತಕ್ಕಂತಹ ಆ ಲೈಫ್ ರೊಟೀನ್ನ ನಾವು ಹೇಗೆ ಮಾಡ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಸಾಕಷ್ಟು ವಿಡಿಯೋಗಳನ್ನ ನಾನು ಈ ಬೆಳಗ್ಗಿನ ರೊಟೀನ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದೀನಿ. ಸೊ ನಾವು ಯಾವ್ಯಾವುದನ್ನೆಲ್ಲ ಸ್ಕಿಪ್ ಮಾಡಿ ನಮಗೊಂದು ಒಳ್ಳೆ ಲೈಫ್ ಮಾರ್ನಿಂಗ್ ರೊಟೀನ್ನ ಸ್ಟಾರ್ಟ್ ಮಾಡಿಕೊಂಡ್ರೆ ನಮ್ಮ ಲೈಫ್ ಆ್ಯಂಡ್ ನಮ್ಮ ಮೈಂಡ್ ಯಾವುದೇ ರೀತಿ ಸ್ಟ್ರೆಸ್ ಆಗದೇ ಇರೋ ಖುಷಿಯಾಗಿ ಆ ದಿನ ಮಾರ್ನಿಂಗ್ ರೊಟೀನ್ ನಮ್ಮದು ತುಂಬ ಚೆನ್ನಾಗಿದ್ದರೆ ಆ ದಿನ ನಮ್ಮ ತುಂಬ ಚೆನ್ನಾಗಿರುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು 3 ಡೇಸ್ ಬ್ಯಾಕ್ ನಾನು ಒಂದು ವಿಡಿಯೋ ನೋಡಿದೆ. ಆ ವಿಡಿಯೋ ಕ್ಲಿಕ್ ಮಾಡೋದಕ್ಕೆ 84 ರುಪೀಸ್ನ ನಾನು ಪೇ ಮಾಡಬೇಕಿತ್ತು. ಬಿಕಾಸ್ ನಾನು ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತ ಅಂದರೆ, ಫ್ರೀಯಾಗಿ ಸಿಗ್ತಾ ಇರ್ತಕ್ಕಂತಹ ನಾಲೆಡ್ಜ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಿ. ಯಾಕಂದರೆ ಇಲ್ಲಿ ನನಗೆ ವ್ಯೂಸ್ ಬರುತ್ತೆ, ಸಬ್ ಆಗುತ್ತೆ ಅನ್ನೋದು ಯಾವುದೇ ವಿಚಾರನ ನಾನು ಹೇಳ್ತಿಲ್ಲ. ಆ್ಯಸ್ ಇಟ್ ಈಸ್ ನಾನು ವಿಡಿಯೋ ನೋಡೋದನ್ನು ನಿಮ್ಮ ಮುಂದೆ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಸೊ ಪ್ರತಿ ಸಲ ನಾನು ನಿಮ್ಮ ಮುಂದೆ ಒಂದು ಒಳ್ಳೊಳ್ಳೆ ಲೈಫ್ಗೆ ಇನ್ಕ್ಲೂಡ್ ಆಗ್ತಕ್ಕಂತಹ, ಮನಸ್ಸಿಗೆ ಇನ್ಕ್ಲೂಡ್ ಆಗ್ತಕ್ಕಂತಹ ವಿಷಯಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಒತ್ತೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಲೆಟ್ಸ್ ಗೋ. ಈ ಮಾರ್ನಿಂಗ್ ರೊಟೀನ್ ನಾವು ಬೆಳಗಿನ ಜಾವ ಏಳೋದ್ರಿಂದ ನಮ್ಮ ಮೈಂಡ್ ಎಷ್ಟು ಆ್ಯಕ್ಟಿವಿಟಿಗ್ ಆಗಿರುತ್ತೆ. ಸೊ ನಾವು ಎಷ್ಟು ಎನರ್ಜೆಟಿಕ್ ಆಗಿ ನಾವು ಮಾಡ್ಕೊಳ್ತಕ್ಕಂಥದ್ದು, ಎಷ್ಟು ಪ್ರೊಡಕ್ಟಿವ್ ಆಗಿ ನಮ್ಮ ಮೈಂಡ್ನ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸ್ನೇಹಿತರೆ, ನಾವು ಬೆಳಗಿನ ಜಾವ ಏಳೋದ್ರಿಂದ ಎಷ್ಟು ಪವರ್ಫುಲ್ ಆಗಿರುತ್ತೆ, ಯಾಕೆ ಪವರ್ಫುಲ್ ಆಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಎಷ್ಟೋ ಜನಕ್ಕೆ ಈ ಬೆಳಗಿನ ಜಾವ ಎದ್ದೇಳ್ತಕ್ಕಂಥದ್ದು ಮಾಡರ್ನ್ ಮಿತ್ ಅಂತ ಅನಿಸ್ಬೋದು. ಬಿಕಾಸ್ ಈ ನ್ಯೂರೋ ಸೈನ್ಸ್ ಪ್ರಕಾರ ನಮ್ಮ ಮೈಂಡ್ ಆಲ್ಫಾ ಸ್ಟೇಟಸ್ ಮೈಂಡ್ನಲ್ಲಿ ಆ್ಯಕ್ಟಿವಿಟಿನಲ್ಲಿ ಇರುತ್ತೆ. ಸೊ ಈ ಮೈಂಡು ನಾವು ಆ ಜಾವದಲ್ಲಿ ಎದ್ದಾಗ ಆ 20 ನಿಮಿಷ, ಅದರಲ್ಲೂ 5 ಗಂಟೆಯಿಂದ 7 ಗಂಟೆ ಸಮಯ ಇದೆಯಲ್ಲ, ಸೊ 20 ನಿಮಿಷ 8 ರಿಂದ 12 ಹರ್ಟ್ಸ್ ವೇಗದಲ್ಲಿ ಚಲಿಸ್ತಾ ಇರುತ್ತೆ ನಮ್ಮ ಮೈಂಡ್. ಅಷ್ಟು ಪವರ್ಫುಲ್ ಆಗಿರುತ್ತೆ ನಮ್ಮ ಮೈಂಡ್. ಸೊ ನಮ್ಮ ಎನರ್ಜಿನ ಹೇಗೆ ಬೂಸ್ಟ್ ಮಾಡ್ಕೊಳ್ತಕ್ಕಂಥದ್ದು, ಹೇಗೆ ಪ್ರೊಡಕ್ಟಿವಿಟಿನ ಹೇಗೆ ಎನರ್ಜಿ ಬೂಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನಾವು ಬೆಳಗ್ಗೆ ಏನೇನು ಮಾರ್ನಿಂಗ್ ರೊಟೀನಲ್ಲಿ ಏನೇನು ಮಾಡಬೇಕು, ಮೊದಲನೇದಾಗಿ ಏನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಏನನ್ನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಕ್ವಿಕ್ಕಾಗಿ ನಾನು ಹೇಳ್ತಾ ಹೋಗ್ತೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ. ಲೆಟ್ಸ್ ಕಮ್. ಮೊಟ್ಟ ಮೊದಲನೇದಾಗಿ ನಮ್ಮ ಆ ಮಾರ್ನಿಂಗ್ ರೊಟೀನ್ನ ನಮ್ಮ ಮೈಂಡಲ್ಲಿ ಸೆಟ್ ಮಾಡ್ಕೊಳ್ತು ಅಂದರೆ ನಮ್ಮ ಇಡೀ ದಿನ ತುಂಬ ಎನರ್ಜೆಟಿಕ್ ಆಗಿ ಇರುತ್ತೆ. ಸೊ ಹಾಗಾಗಿ ಮೊಟ್ಟ ಮೊದಲನೇದಾಗಿ ಏನಂತ ಅಂದರೆ ಅಲಾರಾಮ್ಸ್ನ ನಿಲ್ಲಿಸ್ತಕ್ಕಂತಹದ್ದು. ಸೊ ಇದೊಂದು ಕೆಟ್ಟ ಗುಣ. ನಾವೊಂದು ಅಲಾರಾಮ್ನ ಸೆಟ್ ಮಾಡ್ಕೊಳ್ತೀವಿ. ಅಲಾರಾಮ್ನ ಈ 10 ನಿಮಿಷ, ಇನ್ನು 5 ನಿಮಿಷ ಅಂತ ಸ್ನೂಸ್ ಮಾಡ್ತಾ ಇರ್ತೇವೆ. ಸೊ ಅದೊಂದು ನಮ್ಮ ಲೈಫಿಗೆ ಒಂದು ಕೆಟ್ಟ ಗುಣ. 5 ರಿಂದ 10 ನಿಮಿಷ ಮಾಡ್ತಕ್ಕಂತಹ ಒಂದು ನಿದ್ದೆ ನಿಮಗೆ ಏನೋ ದೊಡ್ಡದಾದಂತಹ ಬೆನಿಫಿಟ್ಸ್ನ ನಿಮಗೆ ತಂದುಕೊಡಲ್ಲ. ಸೊ ಹಾಗಾಗಿ ಆ ಅಲಾರಾಮ್ ಸ್ನೂಸ್ನ 10 ನಿಮಿಷ 5 ನಿಮಿಷ ಮುಂದೂಡೋದನ್ನು ನಿಲ್ಲಿಸಿ ಆದಷ್ಟು ಪಕ್ಕದ ರೂಮಲ್ಲೇ ಇರ್ತಕ್ಕಂಥದ್ದು ಬೆಟರ್. ನೀವು ಎದ್ದೋಗಿನೇ ಅಲಾರಾಮ್ನ ನಿಲ್ಲಿಸಬೇಕು. ಸೊ ನೀವೊಂದು ಟೈಮ್ ಸೆಟ್ ಮಾಡ್ಕೊಳ್ಳಿ. 4 ಗಂಟೆಗ ಅಥವಾ 5 ಗಂಟೆಗ ಅಥವಾ 6 ಗಂಟೆಗ. ನೈಟ್ ಶಿಫ್ಟು ಅಥವಾ ಡೇ ಶಿಫ್ಟ್ ಇರೋರಿಗೆ ಇದು ಚೇಂಜ್ ಆಗುತ್ತೆ. ಪ್ರೊಸೆಸ್ ಎಲ್ಲ ರಿವರ್ಸ್ ಆಗುತ್ತೆ, ನೈಟ್ ಬೈ ಡೇ, ಡೇ ಬೈ ನೈಟ್ ಈ ಥರ. ಸೊ ನಾನು ಹೇಳ್ತಾ ಇರೋದು ಇಲ್ಲಿ ಅದನ್ನು ನೀವು ರಿವರ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವು 6 ಗಂಟೆಗೆ ಎದ್ದೇಳಬೇಕಾ ಅಥವಾ 5 ಗಂಟೆಗೆ ಎದ್ದೇಳಬೇಕಾ? ಸೊ ಸೆಕೆಂಡ್ ಶಿಫ್ಟ್ ಇರ್ತಕ್ಕಂಥವ್ರು ಅಥವಾ ಡೇ ಶಿಫ್ಟ್ ಇರ್ತಕ್ಕಂಥವ್ರು ಇದನ್ನ ಮಾರ್ನಿಂಗ್ ರೊಟೀನ್ ನೀವು ಫಸ್ಟು ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಯಾವುದೋ ಟೈಮ್ಗೆ ಎದ್ದೇಳೋದು, 6 ಗಂಟೆಗೆ ಎದ್ದೇಳೋದು, 7 ಗಂಟೆಗೆ ಎದ್ದೇಳೋದು. ಇವತ್ತು 5 ಗಂಟೆಗೆ ಎದ್ದೇಳಿ ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತಕ್ಕಂಥದ್ದು ದಟ್ಸ್ ನಾಟ್ ರೈಟ್. ನೀವು ಫಸ್ಟು ಒಂದು ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಎದ್ದು ಹೋಗಿನೇ ಆ ಅಲಾರಾಮ್ನ ಕರೆಕ್ಟ್ ಟೈಮ್ಗೆ ಎದ್ದೋಗಿನೇ ನೀವು
ಅಲಾರಮ್ನ ಆಫ್ ಮಾಡಬೇಕು. ಆ ಎದ್ದು ಹೋದಾಗ ನಿಮಗೆ ವೇಕಪ್ ಆಗಿರ್ತೀರ, ತಣ್ಣೀರಿನಲ್ಲಿ ಮುಖ ತೊಳ್ಕೊಳ್ತಕ್ಕಂತಹದ್ದು ಬೆಟರ್ ಆಪ್ಷನ್ ನನ್ನ ಪ್ರಕಾರ. ಸೊ ಹಾಗಾಗಿ ಒಂದು ನೀವು ಅಲಾರಮ್ ಸ್ನೂಸ್ ಮಾಡೋದನ್ನು ನಿಲ್ಲಿಸಿದ್ರೆ ನಿಮಗೆ ಬೆಟರ್ ಆಪ್ಷನ್ ನೀವು ಎದ್ದು ಹೋಗಿನೇ ಆ ಅಲಾರಮ್ನ ಆಫ್ ಮಾಡಬೇಕು ಅಂತ ಆಪ್ಷನನ್ನು ನೀವು ಮಾಡ್ಕೊಳ್ತಕ್ಕಂತಹದ್ದು ಬೆಟರ್ ದೆನ್. ಯಾಕಂದರೆ ಇಲ್ಲಿ ನಾವು ಎಕ್ಸ್ಟ್ರಾ ಟೈಮ್ 2 ಅವರ್ 4 ಗಂಟೆಗೆ ಎದ್ದರೆ ದಿನದಲ್ಲಿ ಇವತ್ತಿನ ಟೆಕ್ನಾಲಜಿ ಕಾಲದಲ್ಲಿ ತುಂಬ ಕಾಂಪಿಟೇಷನ್ ಯುಗ ಇದು. ಸೊ ನಾವು ತಿಂಗಳಲ್ಲಿ ನಮಗೆ 1 ದಿನ ಸಿಗುತ್ತೆ, 2 ಅವರ್ ಎಕ್ಸ್ಟ್ರಾ ಸಿಗುತ್ತೆ ನಾವು ಬೇಗ ಹೇಳೋದ್ರಿಂದ. ಯಶಸ್ಸಿನ ಜನಗಳು ಏನು ಗೊತ್ತಾ, ಬೇಗ ಎದ್ರೇ ಅವ್ರ ಕೆಲಸಗಳನ್ನ ಆ 2 ಅವರಲ್ಲಿ ಎಲ್ಲ ಫಿನಿಶ್ ಮಾಡ್ತಾರೆ. ಲೈಕ್ ಈ ಸೆಕೆಂಡ್ ಪಾಯಿಂಟ್ ಏನಂತ ಅಂದರೆ ನೀರು ಕುಡಿಯೋದು. ಸೊ ಇದು ಸಿಲ್ಲಿ ಅಂತ ಅನಿಸ್ಬೋದು ಕೇಳೋರಿಗೆ, ಏನ್ರಿ ಮಕ್ಕಳು ಥರ ಮಾತಾಡ್ತೀರಾ ಅಂತ ಅನಿಸ್ಬೋದು. ಸೊ ಬಿಕಾಸ್ ನೀವು ಎಷ್ಟು ಜನ ಫಾಲೋ ಅಪ್ ಮಾಡ್ತೀರಾ, ಎಷ್ಟು ಜನ ನೀರು ಕುಡಿತೀರಾ, ಮಾರ್ನಿಂಗ್ ಎದ್ದ ತಕ್ಷಣ 1 ಲೋಟ ಯಾರು ನೀರು ಕುಡಿತೀರಾ? ತುಂಬ ರೇರ್ ಇದನ್ನು ಫಾಲೋ ಅಪ್ ಮಾಡೋದು. ಜಪಾನೀಸ್ ಟೆಕ್ನಿಕ್ಸ್ ಎಲ್ಲೆಲ್ಲ ಕೂಡ ಬಾಯಿ ಕ್ಲೀನ್ ಮಾಡ್ದೇ ನೀರನ್ನು ಕುಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಇದು ಕೆಲವ್ರಿಗೆ ಆಗಬಾರ್ದೇ ಇದ್ರೂ ಕೂಡ ಒಂದು ನೀರಲ್ಲೇ ಬಾಯಿನ ಕ್ಲೀನ್ ಮಾಡಿಕೊಂಡು 1 ಲೋಟ ನೀರು ಕುಡಿಯೋದು ಉತ್ತಮ. ಯಾಕಂದರೆ ನಮ್ಮ ಬಾಡಿ 7 or 8 ಅವರ್ಸ್ ನಿದ್ರೆಯಲ್ಲಿ ಇರುತ್ತೆ, ಡಿಹೈಡ್ರೇಟ್ ಆಗಿರುತ್ತೆ. ಸೊ ಮೆಂಟಲೆಸ್ ಆ ಆ್ಯಕ್ಟಿವಿಟಿ ನಮಗೆ ಎನರ್ಜಿ ಬೂಸ್ಟ್ ಮಾಡುತ್ತೆ. ಹಾಗಾಗಿ ನೀವು ಮಲಗಬೇಕಾದ್ರೇ ಪಕ್ಕದಲ್ಲಿ ಬೆಡ್ ಮೇಲೆ 1 ಲೋಟ ನೀರಿಟ್ಕೊಳ್ಳೋದು ಬೆಟರ್ ಆಪ್ಷನ್. ಸೊ ಇದನ್ನು ಹೇಳೋದು ಸಿಲ್ಲಿ, ಬಟ್ ಇದನ್ನು ಫಾಲೋಅಪ್ ಎಷ್ಟು ಜನ ಮಾಡ್ತಾರೆ? ಖಂಡಿತ ಇದನ್ನು ಫಾಲೋಅಪ್ ಮಾಡಲ್ಲ. ಹಾಗಾಗಿ ಆದಷ್ಟು ಈ ಡಿಹೈಡ್ರೇಟ್ ಆಗಿರುತ್ತೆ ನಮ್ಮ ಬಾಡಿ, ಆ್ಯಕ್ಟಿವಿಟಿ ಇರಲ್ಲ. ನಮ್ಮ ಬಾಡಿನಲ್ಲಿ 70% ನೀರಿರುತ್ತೆ. ನಾವು 7 ರಿಂದ 8 ಗಂಟೆಗಳ ಕಾಲ ಮಲಗಿರೋದ್ರಿಂದ ನಮ್ಮ ಬಾಡಿನಲ್ಲಿ ನೀರು ಸರಾಗವಾಗಿ ಆಗ್ತಾ ಇರಲ್ಲ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಬ್ರಷ್ ಮಾಡ್ದೇ ಕುಡಿತೀರಾ ಅಥವಾ ಬ್ರಷ್ ಮಾಡಿ ಕುಡಿತೀರಾ, ನಿಮಗೆ ಬಿಟ್ಟಿದ್ದು ಆಪ್ಷನಲ್ ಅದು. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ಸನ್ಲೈಟನ್ನು ಪಡಿತಕ್ಕಂಥದ್ದು, ನೀವು ಸೂರ್ಯನ ಬೆಳಕನ್ನು ಪಡಿತಕ್ಕಂತಹದ್ದು. ಸೊ ಈ ಟೈಮಲ್ಲಿ ನಮಗೆ ಕಾರ್ಟಿಸಾಲ್ ಎಂಬ ಹಾರ್ಮೋನು ಉತ್ಪತ್ತಿ ಆಗುತ್ತೆ, ಸ್ಪೈಕ್ ಮಾಡ್ತಕ್ಕಂತಹದ್ದು 1 ಗಂಟೆಗೊಮ್ಮೆ ಇದು ಉತ್ಪತ್ತಿ ಆಗುತ್ತೆ. ಸೊ ನೀವು 7 ರಿಂದ 8 ಗಂಟೆಗಳ ಕಾಲ ಮಲಗಿರ್ತೀರಾ, ಆದಷ್ಟು ನೀವು ಬೆಳಿಗ್ಗೆ ಎಷ್ಟೊತ್ತಿಗೆ ಸೂರ್ಯನ ಬೆಳಕನ್ನು ತಗೊಳ್ತೀರಾ ಅನ್ನೋದಕ್ಕೆ ಮತ್ತು ರಾತ್ರಿ ಎಷ್ಟು ಟೈಮ್ಗೆ ಮಲಗ್ತೀರಾ ಅನ್ನೋದು ಕೂಡ ಡಿಸೈಡ್ ಆಗುತ್ತೆ. ಸೊ ನೀವು ಸೂರ್ಯ ಹುಟ್ಟೋಕ್ಕಿಂತ ಮುಂಚೆ ಎದ್ದೇಳಲಿಲ್ಲ ಅಂತಂದರೆ ಲೈಟ್ ಹಾಕೊಳ್ಳಿ. ಅದು ನಿಮ್ಮ ಮಿನಿಮಮ್ ಅಂದರೂ ಕೂಡ 5 ರಿಂದ 10 ನಿಮಿಷ ನ್ಯಾಚುರಲಿ ಸನ್ಲೈಟನ್ನು ನೀವು ಸೂರ್ಯನ ಬೆಳಕನ್ನು ತಗೊಳ್ಳೇಬೇಕು. ಸೊ ನಿಮ್ಮ ಕಣ್ಣಿನಲ್ಲೇ ನಿಮ್ಮ ಎನರ್ಜಿ, ನಿಮ್ಮ ದೇಹದ ಒಂದು ಸೆಟ್ಟನ್ನ, ಇಮ್ಯುನಿಟಿ ಪವರ್ ಏನೇ ಆದರೂ ಒಂದು ಸೆಟ್ ಮಾಡ್ಕೊಳ್ಳೋದಕ್ಕೆ ಅದು ಆ ಟೈಮಿಂಗ್ಸ್ ಫಿಕ್ಸ್ ಆಗಿರುತ್ತೆ. ಸೊ 1 ಗಂಟೆಗಳ ಕಾಲ ಒಮ್ಮೆ ಅದು ಫಿಕ್ಸ್ ಆಗ್ತಾ ಇರುತ್ತೆ. ಸೊ ಸ್ಪೈಕ್ ಮಾಡ್ತಕ್ಕಂತಹದ್ದು ತುಂಬ ನಿಮ್ಮ ಎನರ್ಜಿನ ನಿಮ್ಮ ಬಾಡಿನ ಸೆಟ್ ಮಾಡ್ತಕ್ಕಂತಹದ್ದು ಈ ಸಮಯದಲ್ಲಿ. ಹಾಗಾಗಿ ಈ ಒಂದು ಸನ್ಲೈಟ್ನ ತಗೊಳ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಮೆಲಪಪ್ಸಿ ಗ್ಯಾಂಗ್ಲಿ ಎಂಬ ಸೆಲ್ಗಳು ಇರ್ತವೆ. ಆ ಸೆಲ್ಗಳು ಈ ಸೂರ್ಯನ ಕಿರಣಗಳು ಬಿದ್ದಾಗ ನಮ್ಮ ಮೈಂಡ್ನಲ್ಲಿ ಇರ್ತಕ್ಕಂತಹ ಹೈಪೋಥಾಲಮಸ್ಗೆ ಸಿಗ್ನಲ್ನ ಕೊಡ್ತವೆ. ಸೊ ಈ ಹೈಪೋಥಾಲಮಸ್ ನಮ್ಮ ಬ್ರೈನಲ್ಲಿ ಇರ್ತಕ್ಕಂತಹ ಮೆಲನಿನ್ಗಳು ಕೂಡ ಉತ್ಪತ್ತಿ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸೊ ಈ ಡೈಪೋಮೆಮ್ ಎಂಬವು ಕೂಡ ನಮ್ಮ ಮೈಂಡ್ನಲ್ಲಿ ಇರ್ತಕ್ಕಂತಹ ಒಂದು ಎನರ್ಜಿನ ಬೂಸ್ಟ್ ಮಾಡ್ತಕ್ಕಂಥದ್ದು. ಒಂದು ಗುಡ್ ಫೀಲ್. ಡೋಪಮಮ್ ಅನ್ನೋದು ನಮ್ಮ ಮೈಂಡ್ನಲ್ಲಿರ್ತಕ್ಕಂತಹ ಒಂದು ಗುಡ್ ಫೀಲ್ನ ತರ್ತಕ್ಕಂತಹದ್ದು, ಒಂದು ಮೋಟಿವೇಶನ್ನ ಮಾಡ್ತಕ್ಕಂಥದ್ದು, ಒಂದು ಎನರ್ಜಿನ ಕೊಡ್ತಕ್ಕಂತಹ ಒಂದು ಸನ್ಲೈಟ್ ಇದು ಮಾಡುತ್ತೆ. ಸೂರ್ಯನ ಕಿರಣಗಳು ನಮ್ಮಲ್ಲಿ ಬಿದ್ದಾಗ ಅಷ್ಟೇ ಆ ಒಂದು ಎನರ್ಜಿ ನಮ್ಮ ನ್ಯಾಚುರಿಟಿ ಆಗ್ತಾನೆ ಉದಯಿಸಿರ್ತಕ್ಕಂತಹ ಆ ಒಂದು ಸೂರ್ಯನ ಕಿರಣಗಳನ್ನು ನೋಡಿದಾಗ ನಮಗೆ ಎಷ್ಟು ಖುಷಿ ಆಗುತ್ತೆ, ಎಷ್ಟು ಆನಂದ ಆಗುತ್ತೆ, ಪ್ರತಿಯೊಂದು ಕೂಡ ನಮ್ಮ ಮೈಂಡ್ ಕ್ರೀಸ್ ಮಾಡ್ತಾ ಇರುತ್ತೆ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಸನ್ಲೈಟ್ನ ನಮ್ಮ ದೇಹದ ಮೇಲೆ ಬಿಡಿಸ್ಕೊಳ್ಳೋದು ಅತ್ಯುತ್ತಮ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ಟೀ ಕಾಫಿಗೆ ಬೆಳಗ್ಗೆ ಎದ್ದ ತಕ್ಷಣ ಕಡಿವಾಣ ಹಾಕ್ತಕ್ಕಂಥದ್ದು ಆರೋಗ್ಯಕ್ಕೆ ಅಷ್ಟು ಸಮಂಜಸ ಅಲ್ಲ. ಯಾಕಂದರೆ ನಮ್ಮ ಮೈಂಡಲ್ಲಿ ಆ್ಯಂಡರ್ಸನ್ ಅನ್ನೋದು ಉತ್ಪತ್ತಿಯಾಗಿರುತ್ತೆ. ಸೊ ನಾವು ಮಲಗಿದ್ದಾಗ ತಕ್ಷಣ ಎದ್ದಾಗ ನಮ್ಮ ಮೈಂಡಲ್ಲಿ ಆ್ಯಂಡರ್ಸನ್ ಅನ್ನೋದು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಮಲಗಿದ್ದಾಗ ನಮ್ಮ ನಿದ್ದೆ ಮತ್ತೆ ಎದ್ದು ಮತ್ತೆ ಮಲ್ಕೊಳ್ಳೋಣ, ನಮ್ಮ ಎಚ್ಚರ ಇದ್ದಾಗ ಮೈಂಡ್ ಅನ್ನೋದು ಹೋಗ್ತಾ ಇರುತ್ತೆ. ಆ ಮೈಂಡ್ ಸೆಟ್ಟಲ್ಲಿ ನಾವೇನು ಮಾಡ್ತೀವಿ, ಫ್ರೆಶ್ನೆಸ್ ಕೊಡುತ್ತೆ. ಸೊ ಆ ಟೀ ಕಾಫಿ ನಾವೇನಾದರೂ ಕೆಫೆ ಕುಡಿದ್ರೆ ಅದು ಫ್ರೆಶ್ನೆಸ್ ಕೊಡುತ್ತೆ, ನಮ್ಮ ಮೈಂಡ್ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಮತ್ತೆ ಅಲ್ಲಿಗೆ ನಾವು ನಿದ್ದೆಗೆ ಕಡಿವಾಣ ಹಾಕಿರ್ತೀವಿ. ಆ ನಿದ್ದೆಗೆ ಕಡಿವಾಣ ಹಾಕಿದಾಗ ಮತ್ತೆ ಮಧ್ಯಾಹ್ನ ಮಲಗ್ತಕ್ಕಂಥದ್ದು, ಸಂಜೆ ಈವ್ನಿಂಗ್ ಮಲಗ್ತಕ್ಕಂಥದ್ದು ಆ ಮೈಂಡ್ ಸೆಟ್ ಬರುತ್ತೆ. ಸೊ ಬಿಫೋರ್ ವರ್ಕೌಟ್ ನೀವೇನಾದರೂ ವರ್ಕೌಟ್ ಮಾಡ್ತೀರಾ ಅಥವಾ ಎಕ್ಸಸೈಸ್ ವ್ಯಾಯಾಮ ಮಾಡ್ತೀರಾ ಅನ್ನೋದಾದರೆ 1 ಗಂಟೆ ಆದ ನಂತರ ನೀವು ಎದ್ದು 1 ಗಂಟೆ ಆದ ನಂತರ ನೀವು ಟೀ ಕಾಫಿ ಕುಡಿಯೋ ಹವ್ಯಾಸ ಇದ್ದರೆ ಮಾಡ್ಕೊಳ್ಳಿ. ಯಾಕಂದರೆ ಅದು ಡಿಹೈಡ್ರೇಟ್ ಆಗುತ್ತೆ, ನಿಮ್ಮ ಆರೋಗ್ಯಕ್ಕೂ ಕೂಡ ಜೀರ್ಣಕ್ರಿಯೆ, ನಿಮ್ಮ ದೇಹದಲ್ಲಿ
ಏನೂ ಕೂಡ ಇರಲ್ಲ. ಆರೋಗ್ಯವಾದದನ್ನು ನೀವು ಅಟ್ಲೀಸ್ಟ್ ಒಂದು ಲೋಟ ನೀರನ್ನು ಕುಡಿದು ಒಂದು ಹಾಫ್ ಆನ್ ಅವರ್ 1 ಅವರ್ ಬಿಟ್ಟು ನೀವು ಕಾಫಿ ಕೆಫೆ ಏನಾದರೂ ಕುಡಿಯೋದಿದ್ರೆ ಕುಡಿಬೋದು. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ನಿಮ್ಮ ಆ್ಯಂಡೆಸೆನ್ಸ್ ಏನಿರುತ್ತೆ ಅದು ನಿಮ್ಮ ಮೈಂಡ್ನಲ್ಲಿ ಅದು ಹೊರ ಹಾಕ್ತಾ ಇರುತ್ತೆ. ಅದು ಟೀ ಕಾಫಿ ಕೆಫೆ ಏನಾದರೂ ಕುಡ್ತು ಅಂತ ಅಂದರೆ ಅದು ಕಡಿಮೆ ಆಗುತ್ತೆ. ಆ ಕಡಿಮೆ ಆದಾಗ ಮತ್ತೆ ಆ ನಿದ್ದೆಗೆ ನೀವು ಕಡಿವಾಣ ಹಾಕಿರ್ತೀರಲ್ವ, ಆವಾಗ ಅದು ಮತ್ತೆ ನೀವು ಮಧ್ಯಾಹ್ನ ಸಂಜೆ ಮಲಗ್ತಕ್ಕಂತಹ ಅಭ್ಯಾಸನ ಮಾಡ್ಕೊಳ್ತಕ್ಕಂಥದ್ದು. ನೀವೇನಾದರೂ ವರ್ಕೌಟ್ ಮಾಡ್ತೀರಾ ಅನ್ನೋದಾದರೆ ನೀವು ವರ್ಕೌಟ್ ಮಾಡಾದಮೇಲೆ ತಗೊಳ್ತಕ್ಕಂತಹದ್ದು. ನೀವು ಬೇಗನೆ ಹೋಗಬೇಕು, ಬೇಗನೆ ಎದ್ದೇಳಬೇಕು ಅನ್ನೋರು ಸ್ವಲ್ಪ ಬೇಗನೆ ಎದ್ದು ಹೋಗೋದ್ರಿಂದ ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ, ಐ ಮೀನ್ ವ್ಯಾಯಾಮ, ಎಕ್ಸಸೈಸ್ ಮಾಡ್ತಕ್ಕಂತಹದ್ದು. ಸೊ ಲೈಫಲ್ಲಿ ಇದೊಂದನ್ನ ಭಾಗ ಅಂತಲೇ ಮಾಡ್ಕೊಬಿಡಿ. ಯಾಕಂತಂದರೆ ನಮ್ಮ ಮೈಂಡ್ ಆ್ಯಕ್ಟಿವಿಟಿ ಆಗಿರುತ್ತೆ. ಸೊ ನಾವು ಫಿಟ್ ಆಗಿರ್ತೀವಿ, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ದೈಹಿಕವಾಗಿ ನಮ್ಮ ದೈಹಿಕ ಚಟುವಟಿಕೆಗಳಲ್ಲಿ ಒಳಗೊಂಡ್ರೆ ನಮ್ಮ ದೈಹಿಕ ಆ್ಯಂಡ್ ಮಾನಸಿಕ ಆರೋಗ್ಯವಾಗೂ ಕೂಡ ಚೆನ್ನಾಗಿರ್ತೇವೆ, ಫಿಟ್ ಆಗಿರ್ತೀವಿ. ಫಿಟ್ ಆಗಬೇಕು ಅಂತಂದರೆ ಒಂದಿನ 2 ದಿನದಲ್ಲೇ ಆಗಲ್ಲ. ಅದನ್ನು ನಾವು ಲೈಫಲ್ಲಿ ಒಂದು ಭಾಗ ಮಾಡ್ಕೊಳ್ಬೇಕು. ಒಂದಿನ 2 ದಿನ ಮಿಸ್ ಆಯಿತು ಅಂತ ಅಂದರೆ ಏನೋ ನಾನು ಮಿಸ್ ಮಾಡ್ಕೊಂಡಲ್ಲ ಅನ್ನೋ ಗುಡ್ ಫೀಲ್ ನಿಮಗೆ ಆಗುತ್ತೆ. ನಿಮಗೆ ಗೊತ್ತಾಗುತ್ತೆ 1 ವರ್ಷ 2 ವರ್ಷ ನೀವು ಎಕ್ಸಸೈಸ್, ವ್ಯಾಯಾಮ, ಯೋಗ, ಧ್ಯಾನ, ಮೆಡಿಟೇಷನ್ ಈ ಥರದ್ರಲ್ಲಿ ಪಾಲ್ಗೊಂಡಾಗ ನಿಮಗೆ ಗೊತ್ತಾಗುತ್ತೆ ನಮ್ಮ ಬಾಡಿನ ಹೇಗೆ ನಾನು ಫಿಟ್ಟಾಗಿ ಮಾಡ್ಕೊಳ್ಬೇಕು, ನಾನು ಏನೇನೋ ತಿಂದು ಹಾಳು ಮಾಡ್ಕೊಳ್ತಿದ್ದೀನ ಅನ್ನೋದು ಕೂಡ ನಿಮ್ಮ ಈಟಿಂಗಲ್ಲೂ ಕೂಡ ಒಂದು ಜವಾಬ್ದಾರಿ ಬರುತ್ತೆ. ಸೊ ಲೈಫಲ್ಲಿ ಅದೊಂದು ಕೂಡ ಭಾಗ ಇದ್ದಂಗೆ ಇಟ್ಕೊಳ್ಬೇಕು. ಮಿನಿಮಮ್ ಒಂದು 30 ಮಿನಿಟ್ಸ್ ಆದರೂ ಕೂಡ ನೀವು ಇದರಲ್ಲಿ ಸ್ಪೆಂಡ್ ಮಾಡಬೇಕು. ವರ್ಕೌಟ್ ಮಾಡೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ವಾಕ್ ಮಾಡೋದಾಗಿರ್ಬೋದು, ಅಥವಾ ಮೆಡಿಟೇಷನ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಮಿನಿಮಮ್ ಒಂದು 30 ಮಿನಿಟ್ಸ್ ಆದರೂ ಸ್ಪೆಂಡ್ ಮಾಡ್ತು ಅಂದರೆ ನಿಮ್ಮ ಮೆಂಟಲಿ ತುಂಬ ಚೆನ್ನಾಗಿರ್ತೀರಾ, ನಿಮ್ಮ ಫಿಟ್ನೆಸ್, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾವುದೇ ವಿಚಾರನ ತಲೆಗೆ ಅನ್ನೆಸೆಸರಿ ವಿಚಾರಗಳನ್ನ ತಲೆಗೆ ಹಾಕೊಳ್ತಕ್ಕಂತಹ ನೆಸೆಸಿಟಿ ನಿಮಗೆ ಬರಲ್ಲ. ಹಾಗಾಗಿ ದಿನದಲ್ಲಿ ಮಾರ್ನಿಂಗಲ್ಲಿ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ಆದರೂ ಕೂಡ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಆ ಮಾರ್ನಿಂಗ್ ರೊಟೀನ್ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ ತಣ್ಣೀರು ಸ್ನಾನ. ಇದು ಆಪ್ಷನಲ್ಲು. ಯಾಕಂದರೆ ಬೆಳಿಗ್ಗೆ ಎದ್ದಾಗ ಮಲಗಿದ್ದಾಗ ನಮ್ಮ ಬಾಡಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ನಾವು ಎದ್ದಾಗ ಬಾಡಿ ಟೆಂಪ್ರೇಚರ್ ಜಾಸ್ತಿ ಆಗಬೇಕಂತಂದರೆ ನಾವು ಹೈಡ್ರೇಟ್ ಆಗಬೇಕು ಅಂತಂದರೆ ಇದು ತುಂಬ ಜನಕ್ಕೆ ಇದು ಹಿಂಸಾತ್ಮಕ ಭಾವನೆ ಆಗುತ್ತೆ. ಹಿಂಸೆ ಆದವ್ರಿಗೆ ಬೇಡ. ಸ್ವಲ್ಪ ರೇರಾಗಿ ತುಂಬ ಬಿಸಿ ಸ್ನಾನ ಮಾಡ್ತಿದ್ದರು ಸ್ವಲ್ಪ ಕಡಿಮೆ ಮಾಡಿ, ಮತ್ತೆ ಸ್ವಲ್ಪ ಕಡಿಮೆ ಮಾಡಿ, ಉಗುರು ಬೆಚ್ಚಗೆ ಅಂತ ಹೇಳ್ತಾರಲ್ಲ ಅಷ್ಟು ಕಡಿಮೆ ಮಾಡಿ. ಇದು ಆಪ್ಷನಲ್. ಉಳಿದಿದ್ದೆಲ್ಲ ಫಾಲೋ ಅಪ್ ಮಾಡ್ತೀನಿ, ಇದೊಂದು ಆಪ್ಷನಲ್ ಅನ್ನೋರು ನಾನು ಇದನ್ನು ಮಾಡ್ತೀನಿ ಅನ್ನೋರು ಕೂಡ ಕಂಟಿನ್ಯೂ ಮಾಡಿ. ಯಾಕಂದರೆ ಕಾರ್ಟಿಸಮ್ ಅನ್ನೋದು ಉತ್ಪತ್ತಿ ಆಗುತ್ತೆ ನಮ್ಮ ದೇಹದಲ್ಲಿ. ಸೊ ಆ ಟೈಮಲ್ಲಿ ನಾವು ಮಲಗಿರ್ತಕ್ಕಂತಹ ಸಮಯದಲ್ಲಿ ನಮ್ಮ ಬಾಡಿ ಟೆಂಪ್ರೇಚರ್ ಕಡಿಮೆ ಇರುತ್ತೆ. ನಮ್ಮ ಬಾಡಿ ಟೆಂಪ್ರೇಚರ್ ಎದ್ದಾಗ ಜಾಸ್ತಿ ಆಗಬೇಕು ಅಂತ ಅಂದರೆ ನಾವು ತಣ್ಣೀರು ಸ್ನಾನ ಮಾಡ್ತಕ್ಕಂತಹದ್ದು ಬೆಟರ್. ಸೊ ನಮಗೆ ಮಾಡೋಕ್ಕಾಗಲ್ಲ ಅಂದರು ನೀವು ಏನು ಕಂಟಿನ್ಯೂ ಮಾಡ್ತಿರ್ತೀರಾ, ದಟ್ಸ್ ವೈ ಅದನ್ನೇ ಕಂಟಿನ್ಯೂ ಮಾಡ್ತಾ ಬನ್ನಿ. ಸೊ ಇದನ್ನು ನಾನು ಫಾಲೋ ಅಪ್ ಮಾಡ್ತೀನಿ ಅನ್ನೋದಾದರೆ ಖಂಡಿತ ಫಾಲೋ ಅಪ್ ಮಾಡಿ. ನೆಕ್ಸ್ಟು ಬ್ರೇಕ್ಫಾಸ್ಟಲ್ಲಿ ನ್ಯೂಟ್ರಿಷಿಯಮ್ ಬ್ರೇಕ್ಫಾಸ್ಟ್ನ ತಿನ್ನಿ. ಯಾಕಂದರೆ ಹೊರಗಡೆ ಜಂಕ್ ಫುಡ್ ಆಗಿರ್ಬೋದು, ಹೊರಗಡೆ ಊಟ ಆಗಿರ್ಬೋದು ತಿನ್ನಬಾರ್ದು. ಸೊ ನಿಮಗೆ ಒಳ್ಳೆ ಹೈಡ್ರೇಟ್ ಆಗ್ತಕ್ಕಂತಹ ಕಾರ್ಬೋಹೈಡ್ರೇಟ್ಗಳು, ಒಳ್ಳೆ ಫೈಬರ್ ಇರ್ತಕ್ಕಂತಹದ್ದು, ಈಗ ಆಲ್ರೆಡಿ ನಿಮಗೆ ಜಿಮ್ಗೆ ಹೋಗ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ. ಸೊ ಅಂಥವರು ಕೆಲವ್ರಿಗೆ ಮಿಲ್ಕೇ ಆಗಬರಲ್ಲ. ಸೊ ಮಿಲ್ಕ್ ಆಗಬಾರ್ದೇ ಇರೋರಿಗೆ ಲ್ಯಾಕ್ಟೋಸ್ ಮಿಲ್ಕ್ ಅನ್ನೋದು ಬರುತ್ತೆ. ಆ ಮಿಲ್ಕ್ ಆಗಿರ್ಬೋದು ಹಳ್ಳಿಗಳಲ್ಲಿ ಈ ಕಡೆ ಸಿಗಲ್ಲ, ನಗರ ಪ್ರದೇಶದಲ್ಲಿ ಆದರೆ ಸ್ವಿಗ್ಗಿ ಈ ಥರದ್ರಲ್ಲೆಲ್ಲ ಸಿಗುತ್ತೆ. ಸೊ ನೀವು ಏನು ಒಟ್ಟಲ್ಲಿ ಟೋಟಲ್ ಆಗಿ ಈ 3 ಫೈಬರ್, ಹೈಡ್ರೇಟ್ ಆಗಿ ಕಾರ್ಬೋಹೈಡ್ರೇಟ್ ಆಗಿರ್ತಕ್ಕಂಥ ಒಂದು ಒಳ್ಳೆ ಫುಡ್ನ ಬ್ರೇಕ್ಫಾಸ್ಟಲ್ಲಿ ತಿನ್ನೋದ್ರಿಂದ ನಿಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಉತ್ತಮ ಅನ್ನೋದನ್ನು ನಾನು ಹೇಳ್ತೀನಿ. ಲಾಸ್ಟ್ ಪಾಯಿಂಟ್ ಏನಂತ ಅಂದರೆ ಫೋನನ್ನು ದೂರ ಇಡಿ. ವೆರಿ ಇಂಪಾರ್ಟೆಂಟ್ ಇದು. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಫೋನ್ ನೋಡ್ತಕ್ಕಂತಹದ್ದು, ಮತ್ತು ಈ ಪ್ರತಿಯೊಬ್ಬರು ಈ ವ್ಯವಸ್ಥೆ ಹೇಗಾಗ್ಬಿಟ್ಟಿದೆ ಅಂದರೆ ನೀವು ಯಾವುದೇ ಆ್ಯಪ್ ತೊಗೊಳ್ಳಿ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ತೊಗೊಳ್ಳಿ, ನಿಮ್ಮ ಟೈಮ್ಲೆಸ್ ನೋಡ್ತಾನೆ ಇರೋ ಹಾಗೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ ಅದಕ್ಕಿದೆ. ಸೊ 1 ಗಂಟೆ 2 ಗಂಟೆ ನೀವು ಎದ್ದ ತಕ್ಷಣ ಯಾವುದೇ ರೀತಿ ಫೋನ್ ಬೇಡ. ತದನಂತರ ನಿಮ್ಮ ಫೋನ್ ಆಪ್ರೇಟರ್ ಏನಿದೆ ಅದನ್ನು ಕಂಟಿನ್ಯೂ ಮಾಡಿ. ಒಂದು ಟೂಲ್ಸ್ ಆಗಿ ನೀವು ಮಾಡ್ಕೊಳ್ತಕ್ಕಂಥದ್ದು. ಯಾಕಂದರೆ ನಿಮ್ಗೆ ಏನು ಅವಶ್ಯಕತೆ ಇದೆ ಅಷ್ಟನ್ನು ಮಾತ್ರ ಅದನ್ನು ಯೂಸ್ ಮಾಡ್ತಕ್ಕಂತಹ ಒಂದು ಹವ್ಯಾಸ ಮಾಡ್ಕೊಳ್ಳಿ. ಯಾಕಂದರೆ ನೀವು ಇವತ್ತು ಪ್ರತಿದಿನ ಎದ್ದಿರೋದು ನಿಮ್ಮ ದಿನವನ್ನು ಶುರು ಮಾಡೋಕ್ಕೆ, ನಿಮ್ಮ ಜೀವನವನ್ನು ಶುರು ಮಾಡೋಕ್ಕೆ, ಫೋನ್ ನೋಡಲಿಕ್ಕಲ್ಲ. ಸೊ ಅನ್ನೆಸೆಸರಿ ಅದು ಟೈಮ್ಲೆಸ್ ನಿಮ್ಮನ್ನು ನೋಡ್ಕೊಂಡು ಹೋಗೋ ಹಾಗೆ ಮಾಡ್ತಕ್ಕಂತಹ ವ್ಯವಸ್ಥೆ ಈ ಸೋಷಿಯಲ್ ಮೀಡಿಯಾಗಿದೆ. ಆ ಫೋನ್ನ ಆದಷ್ಟು ದೂರ ಇಟ್ಟು ನಿಮ್ಮ ಟೂಲ್ಸ್ಗೆ ತಕ್ಕಂತೆ ಎಷ್ಟಿದೆ ಅಷ್ಟನ್ನು ಯೂಸ್ ಮಾಡ್ಕೊಳ್ಳಿ. ಅಂದ್ಕೊಳ್ಬೋದು ಕೆಲವರು ಇದನ್ನೆಲ್ಲ ಇದನ್ನೆಲ್ಲ ನಾವು ಫಾಲೋ ಅಪ್ ಮಾಡಬೇಕಾ ಲೈಫಲ್ಲಿ, ಅದು ಮೈಂಡ್ ಸೆಟ್ ಪ್ರಾಬ್ಲಮ್ಮು. ಅದನ್ನು ನೀವು ಮೈಂಡ್ ಸೆಟ್ಟಲ್ಲಿ ತೆಗೆದುಬಿಡಿ. ನಾವು ಇಲ್ಲಿ ಬದುಕಿರೋದೇ ಒಂದು ಒಳ್ಳೆ ಉತ್ತಮ
ಉತ್ತಮವಾದಂತಹ ಬದುಕನ್ನು ನಡೆಸೋದಕ್ಕೆ ನಮ್ಮ ಎಲ್ಲರೂ ಕೂಡ ಹುಟ್ಟುತ್ತಾನೆ ಯಾರೂ ಕಲಿಯಲ್ಲ ಇಲ್ಲಿ. ಒನ್ ಬೈ ಒನ್ ಇವತ್ತಿಗಿಂತ ನಾಳೆ ಬೆಟರ್ ದೆನ್ ಆಗಿದೆ, ನಾಳೆಗಿಂತ ನಾಡಿದ್ದು ನಾನು ಉತ್ತಮವಾಗಿದ್ದೇನೆ, ಬೆಟರ್ ದೆನ್ ಲೈಫ್ ನಾನು ಇಂಪ್ರೂವ್ ಆಗ್ತಾ ಇದ್ದೇನೆ, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ, ಒಂದು ಒಳ್ಳೆ ಬದುಕನ್ನು ನಾನು ಕಟ್ಕೊಳ್ಬೇಕಾಗಿದೆ, ಒಂದು ಒಳ್ಳೆ ಜೀವನವನ್ನು ನಾನು ನಡೆಸಬೇಕಾಗಿದೆ, ನನ್ನ ಕುಟುಂಬವನ್ನು ನಾನು ನೋಡ್ಕೊಳ್ಬೇಕಾಗಿದೆ. ಸೊ ನಾನು ಉತ್ತಮವಾದಂತಹ ವ್ಯಕ್ತಿ ನಾನಾಗಬೇಕಾಗಿದೆ. ಸೊ ನಾನು ಇರ್ತಕ್ಕಂಥ ಸೆಲ್ಫಲ್ಲಿ, ನಾನು ಇರ್ತಕ್ಕಂಥ ಒಂದು ಒಳ್ಳೆ ಜಾಬಲ್ಲಿ ಅಥವಾ ನಾನು ಇರ್ತಕ್ಕಂಥ ಒಂದು ಕೆಲಸದಲ್ಲಿ ನಾನು ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕಾಗುತ್ತೆ ಅನ್ನೋ ಮೈಂಡ್ ಸೆಟ್ ಫಸ್ಟ್ ನಿಮಗೆ ಬಂದಾಗ ಇದು ಯಾವುದೂ ಕೂಡ ಹಿಂಸೆ ಅಂತ ಅನ್ಸಲ್ಲ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆ ಯೂಸ್ಫುಲ್ ಇನ್ಫಾರ್ಮೇಷನ್ ತರ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ತೆ.